ದಿಯಾ ಕೈ ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿದ್ದ ಗೌರಿಯನ್ನು ನೋಡುತ್ತಾ ನಿಂತಿದ್ದ ಆ ಪುಂಡ ಹುಡುಗರು. ಗೌರಿ ಹಿಂದೆ ತಿರುಗಿ ಒಮ್ಮೆ ಅವರನ್ನೇ ನೋಡಿ ವಾರ್ನ್ ಮಾಡುವಂತೆ ನಡೆದಿದ್ದಳು. ಈ ಹುಡುಗರು ಗೌರಿಯನ್ನು ನೋಡುತ್ತಾ ಬಂದಾಗ ಮಾತೇ ಬರಲ್ಲ ಅನ್ನೋ ಥರ ಇದ್ಲು. ಈ ಹರ್ಷನ ಜೊತೆಯಾಗಿ ಇವಾಗ ನೋಡು ಎಷ್ಟು ಮಾತಾಡ್ತಾಳೆ, ತುಂಬ ಮುಂದುವರೆದಿದ್ದಾಳೆ. ಸೀನಿಯರ್ ಅಂತಾನೂ ನೋಡದೆ ಹೇಗೆ ಹೋಗ್ತಿದ್ದಾಳೆ ನೋಡು. ಇಲ್ಲ, ಅಷ್ಟು ಸುಲಭವಾಗಿ ಬಿಡೋ ಹಾಗಿಲ್ಲ ಎನ್ನುತ್ತಾ ಅವಳು ಹೋಗುವುದನ್ನೇ ನೋಡುತ್ತಾ ಹೇಳಿದರು. ಗೌರಿ ತನ್ನ ಕ್ಲಾಸ್ಗೆ ನಡೆದಳು ದಿಯಾ ಜೊತೆಯಲ್ಲಿ. ಶ್ರೀಕಾಂತ್ ಮನೆಯಲ್ಲೇ ಕುಳಿತು ತನ್ನ ವರ್ಕ್ ಮಾಡುತ್ತಿದ್ದ. ಹೇಗೆ ರಾಜೇಂದ್ರನ ದರ್ಪವನ್ನು ಕರಗಿಸಬೇಕು ಎಂದು ಯೋಚಿಸುತ್ತಾ ಕುಳಿತಿದ್ದ. ನಿಖಿಲ್ ತನ್ನ ಆಫೀಸ್ಗೆ ಹೋಗಿದ್ದ. ಅಜ್ಜಿ ಶ್ರೀಕಾಂತ್ ಬಳಿ ಕುಳಿತು ಅವನ ಆರೋಗ್ಯದ ಬಗ್ಗೆ ಕೇಳುತ್ತಿದ್ದರು. ಶ್ರೀಕಾಂತ್ ಎಲ್ಲವೂ ಸರಿಯಿದೆ ಎಂದು ಹೇಳಿದ್ದ. ಹಾಸ್ಪಿಟಲ್ನಲ್ಲಿ ನಡೆದಿದ್ದನ್ನು ನೆನೆದು ಚೈತ್ರ ಬಂದು ಗೌರಿಗೆ ಜೋಡಿ ಚೆನ್ನಾಗಿಲ್ಲ ಎಂದಿದ್ದು ಮತ್ತು ಗೌರಿ ಅದಕ್ಕೆ ಮುನಿಸಿಕೊಂಡಿದ್ದು ಎಲ್ಲವನ್ನೂ ಹೇಳುತ್ತಾ ನಗುತ್ತಿದ್ದ. ಅಜ್ಜಿ ಮನಸ್ಸಲ್ಲಿ ಈ ಹುಡುಗಿಗೆ ಸ್ವಲ್ಪನೂ ಮರ್ಯಾದೆ ಇಲ್ವಾ, ಹೇಗೆ ಈ ಹುಡುಗಿ ಮದುವೆಯಾಗಿರುವವರನ್ನು ಹಾಗೆಲ್ಲ ಅಂದಿದ್ದಾಳಲ್ಲ, ನನ್ನ ಮಗುಗೆ ಎಷ್ಟು ಬೇಜಾರಾಗಿದೆಯೋ ಏನೋ ಎಂದು ಯೋಚಿಸುತ್ತಾ, ನೀನು ಏನಾದರೂ ಹೇಳು ಶ್ರೀ, ಚೈತ್ರ ನನಗೆ ಎಷ್ಟು ಸರಿಯಲ್ಲ ಅನಿಸುತ್ತೆ ಕಣೋ ಎನ್ನುವಾಗ, ಯಾಕೆ ಅಜ್ಜಿ ಹಾಗಂತಿದ್ದೀರಾ, ಏನಾಯಿತು ಎನ್ನುತ್ತಾನೆ ಶ್ರೀಕಾಂತ್. ಅಜ್ಜಿ ಧೈರ್ಯ ಮಾಡಿ, ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ನಿನ್ನನ್ನು ಮದುವೆ ಆಗುವುದಾಗಿ ಹೇಳಿದ್ದಳು ಮತ್ತು ನಾನು ನಿನ್ನನ್ನು ಅವನಿಗೆ ಒಪ್ಪಿಸುವಂತೆ ಹೇಳಿದ್ದಳು ಎಂದು ಹೇಳಿದಾಗ ಶ್ರೀಕಾಂತ್ ಆಶ್ಚರ್ಯವಾಗಿ, ಹೌದಾ, ಆದರೆ ಅವಳು ಯಾವಾಗಲೂ ನನ್ನ ಎದುರು ಈ ರೀತಿ ಮಾತನಾಡಿರುವುದಿಲ್ಲವಲ್ಲ, ಯಾವಾಗಲೂ ಒಳ್ಳೆ ಫ್ರೆಂಡ್ ಅಂತಾನೆ ಅಂತಿರ್ತಾಳೆ ಎಂದು ಯೋಚನೆಯಲ್ಲಿ ಮುಳುಗಿದ್ದನು. ಅಜ್ಜಿ ಕೂಡ ಅವರ ಯೋಚನಾ ಲೋಕದಲ್ಲಿ ಈ ಚೈತ್ರ ನನ್ನ ಶ್ರೀಕಾಂತ್ ಮತ್ತು ಗೌರಿಯ ನಡುವೆ ಬರದಿದ್ದರೆ ಸಾಕಪ್ಪ, ಪಾಪದ ಹುಡುಗಿ ನಮ್ಮ ಗೌರಿ, ಅವಳಿಗೆ ಈ ಚೈತ್ರಳಿಂದ ಯಾವುದೇ ತೊಂದರೆ ಆಗದಂತೆ ಕಾಪಾಡಪ್ಪ ಎಂದು ದೇವರಿಗೆ ಕೈ ಮುಗಿದುಕೊಂಡರು. ನಿಖಿಲ್ ತನ್ನ ಆಫೀಸ್ನಲ್ಲಿ ಹಿತನ್ಯ ನೀಡಿದ್ದ ಫೈಲ್ ಚೆಕ್ ಮಾಡುತ್ತಿದ್ದನು. ಅವನಿಗೆ ಯಾರೋ ಅವನನ್ನೇ ಗುರಾಯಿಸಿದಂತೆ ಅನ್ನಿಸಿತು. ಯಾರೆಂದು ನೋಡಿದರೆ ಹಿತನ್ಯ. ಅವಳ ಗಲ್ಲದ ಮೇಲೆ ಕೈ ಹಾಕಿ ಕುಳಿತಿದ್ದಳು. ಅವಳ ಕಣ್ಣುಗಳು ಕೇವಲ ನಿಖಿಲ್ ಮೇಲೆಯೇ ಇದ್ದವು. ನಿಖಿಲ್ ಸ್ವಲ್ಪ ಮುಜುಗರವಾದಂತೆ, ಏನಾಯಿತು, ಯಾಕೆ ಎಂಬಂತೆ ಪ್ರಶ್ನಿಸಿ ಸ್ವತಃ ಅವನನ್ನೇ ಅವನು ನೋಡಿಕೊಂಡಿದ್ದ. ಹಿತನ್ಯ ನಿಖಿಲ್ ಪ್ರಶ್ನೆಗೆ ವರ್ತಮಾನಕ್ಕೆ ಬಂದಂತೆ, ಅದು ಏನಿಲ್ಲ, ನೀನು ಎಷ್ಟು ಬೇಗ ಕೆಲಸ ಮಾಡ್ತಿದ್ದೀಯಾ, ನಿನಗೆ ಕೆಲಸದ ಮೇಲೆ ಎಷ್ಟೊಂದು ಇಂಟ್ರೆಸ್ಟ್ ಇದೆ ಎಂದು ಹೇಳಿದಳು. ನಿಖಿಲ್, ಹಾಂ, ನನಗೆ ಇಂಟ್ರೆಸ್ಟಾ, ಅದು ಈ ಕೆಲಸದ ಮೇಲೆ, ನೋಡ್ತಿದ್ರೆ ತಲೆ ಸುತ್ತಿದೆ. ಆದರೆ ಈ ಮ್ಯಾನೇಜರ್ಗೆ ನಾನು ಏನು ಪಾಪ ಮಾಡಿದ್ದೆ, ನನ್ನ ಓದಿಗೂ ನನ್ನ ಕೆಲಸಕ್ಕೂ ಈಗ ನನಗೆ ಕೊಟ್ಟಿರೋ ಕೆಲಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದ್ಯಾವುದೋ ಕಾಲದ ವರ್ಕ್ ತಂದು ನನ್ನ ಮುಂದೆ ಬಿದ್ದಿದ್ದಾರಲ್ಲ, ಅವರೇನಾದರೂ ನಮ್ಮ ಮ್ಯಾನೇಜರ್ ಆಗದೆ ನನಗೆ ಹೊರಗಡೆ ಸಿಕ್ಕಿರಬೇಕಿತ್ತು, ಮುಖದ ಶೇಪ್ ಚೇಂಜ್ ಮಾಡಿಬಿಡ್ತಿದ್ದೆ ಎನ್ನುತ್ತಾ ಬೈಕೊಂಡು ಕೆಲಸ ಮಾಡುತ್ತಿದ್ದ. ಹಿತನ್ಯ ಅವನನ್ನೇ ನೋಡುತ್ತಾ, ಬೈತಾ ಇದ್ರೂ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೀಯಾ, ಓ ಮೈ ಡಾರ್ಲಿಂಗ್ ಎನ್ನುತ್ತಾ ಮನದಲ್ಲೇ ಗುನುಗುನುತ್ತಾ ಅವನನ್ನೇ ನೋಡುತ್ತಿದ್ದರೆ, ಇದೇನಿದು ಹಿತನ್ಯ ಮೇಡಮ್, ನೀವು ಸುಮ್ಮನೆ ಕೂತಿದ್ದಾರಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ ಎಂದು ಕೇಳಿದ್ದ. ಹಿತನ್ಯ ಮನದಲ್ಲೇ, ನಿನಗಾಗಿ ಕೆಲಸದಲ್ಲಿ ಏನು, ನಾನು ಇಡೀ ಜೀವನದಲ್ಲಿ ಜೊತೆಯಾಗಿ ಎಲ್ಲದರಲ್ಲೂ ಪಾಲು ಪಡೆದುಕೊಂಡಿರಬೇಕೆಂದಿರುವೆ ಎನ್ನುತ್ತಾ, ಅಯ್ಯೋ ಅದಕ್ಕೇನು, ಏನು ಹೆಲ್ಪ್ ಬೇಕು ಅಂತ ಹೇಳ್ತೀಯಾ ಎನ್ನುತ್ತಾ ಅವನನ್ನೇ ನೋಡಿದಳು. ಅವಳನ್ನು ನೋಡುತ್ತಾ ಫೈಲ್ ನೀಡಿ, ಇದರಲ್ಲಿ ಸ್ವಲ್ಪ ಆರ್ಡರ್ ವೈಸ್ ಡಿಸ್ಕ್ ನಂಬರ್ ತೆಗಿತೀಯಾ ಎಂದನು. ಹಿತನ್ಯ, ಹೋ ಸರಿ ಕೊಡು ಎಂದು ಪಡೆದಳು. ಅವಳ ಪ್ಲ್ಯಾನ್ನಂತೆ ಅವಳು ನಿಖಿಲ್ಗೆ ಹತ್ತಿರವಾಗುವ ರಸ್ತೆ ಹುಡುಕಿದ್ದಳು. ಆದರೆ ನಿಖಿಲ್ ಹಿತನ್ಯ ಮೊದಲ ದಿನ ಹುಡುಗರಿಗೆ ಬೈದಿದ್ದು ನೆನಪಲ್ಲಿತ್ತು. ಹಾಗಾಗಿ ಅವನು ಆದಷ್ಟು ಅವಳಿಂದ ದೂರ ಇರುತ್ತಿದ್ದ. ಆದರೆ ಹಿತನ್ಯ ಮನಸ್ಸು ನಿಖಿಲ್ನನ್ನು ಮೊದಲ ದಿನ ನೋಡಿಯೇ ಅವನ ಮೇಲೆ ಪ್ರೀತಿ ಮೂಡಿತು. ಅದರಲ್ಲೂ ಅವನನ್ನು ಹಿಂಬಾಲಿಸಿದಾಗ ಅವನು ಅವರ ಅಪ್ಪನ ಆಫೀಸ್ನಲ್ಲೇ ಕೆಲಸ ಮಾಡುತ್ತಿರುವುದು ತಿಳಿದು ಅಪ್ಪನಿಗೆ ಪುಸಲಾಯಿಸಿ ಆಫೀಸ್ಗೆ ಕೆಲಸಕ್ಕೆ ಬಂದಿದ್ದಳು. ಅದು ಕೇವಲ ನಿಖಿಲ್ನನ್ನು ಹುಡುಕಿಕೊಂಡು. ನಿಖಿಲ್ಗೆ ಇದ್ಯಾವುದರ ಅರಿವು ಇರಲಿಲ್ಲ, ಏಕೆಂದರೆ ಹಿತನ್ಯ ತನ್ನ ಹಿನ್ನೆಲೆಯನ್ನು ಯಾರಿಗೂ ಹೇಳಬಾರದೆಂದು ಹೇಳಿದ್ದಳು. ಹಾಗಾಗಿ ಮ್ಯಾನೇಜರ್ಗೆ ಹೇಳಿ ಈ ಕೆಲಸವನ್ನು ನಿಖಿಲ್ಗೆ ನೀಡಿಸಿದ್ದಳು. ಅದರಿಂದ ಜೊತೆಯಾಗಿ ಟೈಮ್ ನೀಡಬಹುದು ಎಂದು. ಇಬ್ಬರು ತುಂಬ ಸಮಯ ಒಬ್ಬರು ಇನ್ನೊಬ್ಬರೊಟ್ಟಿಗೆ ಕೆಲಸ ಮಾಡಿದ್ದರು. ನಾವಿಬ್ಬರೂ ಸೇರಿ ಮಾಡಿದ್ರೂ ಕೆಲಸನೇ ಮುಗಿಯೋದಷ್ಟು ಕೆಲಸ ನೀಡಿದ್ದಾರಲ್ಲ ಎಂದು ಮ್ಯಾನೇಜರ್ಗೆ ಬೈಯುತ್ತಾ ಮೊದಲ ಬಾರಿಗೆ ಸ್ನೇಹಪರದಿಂದ ಹಿತನ್ಯ ಜೊತೆ ಮಾತನಾಡಿದ್ದ ನಿಖಿಲ್. ಹಿತನ್ಯಗೆ ಫುಲ್ ಖುಷಿಯಾಗಿತ್ತು. ಅವಳ ಪ್ಲ್ಯಾನ್ ವರ್ಕ್ ಆಗಿತ್ತು. ನಿಖಿಲ್, ಓಕೆ, ನಾಳೆ ಮಾಡೋಣ, ಈ ಕೆಲಸವಂತೂ ನನಗೆ ತಲೆಗೆ ಹುಳ ಬಿಟ್ಟಂತೆ ಅಂತ ಅನ್ನಿಸುತ್ತಿದೆ, ನನ್ನ ಕೈಲಿ ಇನ್ನೂ ಆಗಲ್ಲ ಈ ಕೆಲಸ ಎನ್ನುತ್ತಾ ಹೊರಟನು. ಈ ಕಡೆ ದಿಯಾ ಮತ್ತು ಗೌರಿ ಇಬ್ಬರು ಕ್ಲಾಸ್ ಮುಗಿಸಿ ಮನೆಗೆ ಹೊರಟಿದ್ದರು. ಅವರನ್ನೇ ನೋಡುತ್ತಿದ್ದ ಹುಡುಗರನ್ನು ನೋಡದಂತೆ ಮುಂದೆ ನಡೆದ ದಿಯಾ ಮತ್ತು ಗೌರಿ. ದಿಯಾ ಗೌರಿಯನ್ನು ನೋಡುತ್ತಾ, ಯಾಕೆ ನೀನು ಯಾವುದೇ ಪ್ರೋಗ್ರಾಂನಲ್ಲಿ ಭಾಗವಹಿಸಲು ಒಪ್ಪಲಿಲ್ಲ
ಎನ್ನುತ್ತಾ ಹೇಳಿದರೆ, ಇಲ್ಲ ದಿಯಾ, ನಿನಗೆ ಗೊತ್ತಲ್ವಾ ನಾನು ಮದುವೆ ಆಗಿರೋ ಹುಡುಗಿ, ನನಗೆ ಇವೆಲ್ಲ ಆಗಿ ಬರಲ್ಲ, ಹಾಗಾಗಿ ನೇಮ್ ಕೊಡಲಿಲ್ಲ ಎನ್ನುತ್ತಾಳೆ. ಮದುವೆ ಆದರೆ ಯಾವುದೇ ಡ್ಯಾನ್ಸ್ ಅಥವಾ ಇನ್ಯಾವುದೇ ಪರ್ಫಾರ್ಮೆನ್ಸ್ ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ಲ ತಾನೇ? ಇಲ್ಲ ನಮ್ಮ ಭಾವ ಏನಾದರೂ ಡ್ಯಾನ್ಸ್ ಎಲ್ಲ ಮಾಡಿದ್ರೆ ನೀನು ಕಾಲೇಜ್ ಕಳಿಸಲ್ಲ ಅಂತ ಹೇಳಿದ್ದಾರಾ? ತಡಿ, ನಾನೇ ಕೇಳ್ತೀನಿ ಎಂದು ಗೌರಿಯನ್ನು ಅವಳ ಇಷ್ಟದಂತೆ ಬಿಡಿ ಎಂದು ಹೇಳ್ತೀನಿ ಎಂದಳು ದಿಯಾ. ಅವಳ ಮಾತಿಗೆ ಗೌರಿ ಸ್ವಲ್ಪ ಗಾಬರಿಯಾದಂತೆ ಮತ್ತೆ ಅವಳದು ಜೋಕ್ ಎಂದು ಅರಿತು ಅವಳ ತಲೆಗೆ ತಟ್ಟಿ, ಹಾಗೇನೂ ಇಲ್ಲ ದಿಯಾ, ಅವರೇನೂ ಹೇಳಿಲ್ಲ, ಬಟ್ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಎನ್ನುತ್ತಾ ಹೊರಟರು. ಹರ್ಷ ಕೂಡ ಅಲ್ಲಿಗೆ ಬಂದಿದ್ದ. ಗೌರಿ ಮತ್ತು ಹರ್ಷ ಇಬ್ಬರು ದಿಯಾಗೆ ಬಾಯ್ ಹೇಳಿ ಹೊರಟಿದ್ದರು. ಈ ಹುಡುಗರು ಹರ್ಷನ ಬೈಕ್ನಲ್ಲಿ ಗೌರಿ ಹೋಗುತ್ತಿರುವುದನ್ನೇ ನೋಡುತ್ತಾ, ಏನು ಹಣೆ ಬರೋನೋ ಒಂದು, ನಮಗೆ ಒಬ್ಳು ಹುಡುಗಿನೂ ಬೀಳಲ್ಲ, ಕಷ್ಟ ಇರ್ತದೆ ಒಬ್ಳು ಹುಡುಗಿ ಪಟಾಯಿಸೋಕೆ, ಇವನಿಗೆ ಇಬ್ಬರು ಹುಡುಗಿಯರು ಬಿದ್ದು ಸಾಯ್ತಾರಲ್ಲೋ, ಅದು ಒಬ್ರಿಗಿಂತ ಒಬ್ಬರು ದಂತದ ಗೊಂಬೆ ಥರ ಇದ್ದಾರೆ, ಆದರೂ ಅವನದು ನಸೀಬೇ ನಸೀಬು, ಅದೆಂಗೆ ಅದೆಷ್ಟು ಕ್ಲೋಸ್ ಫ್ರೆಂಡ್ ಆದರೂ ಒಬ್ಬ ಹುಡುಗನಿಂದ ಬಿದ್ದಿದ್ದಾರಲ್ಲ, ಅದೆಂಗಪ್ಪ ಇಬ್ಬರು ಹುಡುಗಿಯರು ಹಂಚ್ಕೊಬಿಡ್ತಾರೋ ಅವನ್ನ ಎಂದು ನಗುತ್ತಿದ್ದರು. ದಿಯಾಗೆ ಅಸಹ್ಯ ಎನಿಸಿತು, ಆದರೆ ಮಾತನಾಡುವ ಮೊದಲೇ ಅವರೆಲ್ಲರೂ ಬೈಕ್ ಹತ್ತಿ ಹೋಗಿದ್ದರು. ದಿಯಾ ತನ್ನ ಕಾಲು ನೆಲಕ್ಕೆ ಗುದ್ದುತ್ತಾ ನಡೆದಳು. ಈ ಕಡೆ ಶ್ರೀಕಾಂತ್ ತನ್ನ ಪೊಲೀಸ್ ಬುದ್ಧಿಯಲ್ಲಿ ಚೈತ್ರಾ ಮಾತನ್ನು ಚಿಂತಿಸುತ್ತಾ ಕುಳಿತಿದ್ದ. ಹರ್ಷ ಮತ್ತು ಗೌರಿ ಬಂದಿದ್ದರು. ಯಾಕೋ ಗೌರಿಯ ಮೂಡ್ ಸರಿ ಇರಲಿಲ್ಲ. ಅವಳು ರೂಮ್ಗೆ ಹೋದವಳೆ ತಟಕ್ಕನೆ ತನ್ನ ಬ್ಯಾಗ್ ಟೇಬಲ್ ಮೇಲೆ ಎಸೆದು ಆಚೆ ನಡೆದಿದ್ದಳು. ಮೊದಲೇ ಸುಮ್ಮನೆ ಕೂರುವ ಅಭ್ಯಾಸ ಇಲ್ಲದ ಶ್ರೀಕಾಂತ್ ಅದರಲ್ಲೂ ಇವತ್ತು ಒಬ್ಬನೇ ಅಜ್ಜಿಯ ಜೊತೆ ಇದ್ದ. ಮತ್ತಷ್ಟು ಅವನಿಗೆ ಮನೆಯಲ್ಲಿ ಕೂತು ಕೂತು ಬೇಸರವಾಗಿತ್ತು. ಅದರಲ್ಲಿಯೂ ಗೌರಿ ಅವನ ಕಡೆ ನೋಡದೆ ಹೋಗುವುದನ್ನು ನೋಡಿ ಯಾಕೋ ಬೇಜಾರು ಅನ್ನಿಸಿ ಪ್ಲ್ಯಾನ್ ಮಾಡಿದ. ಅಮ್ಮ ಎಂದು ಕಿರ್ಚಿದ. ಗೌರಿ ಶ್ರೀಕಾಂತ್ ಕಿರ್ಚಿದ್ದು ನೋಡಿ ಅವನ ಬಳಿ ಓಡಿ ಬಂದು, ಏನಾಯ್ತು ಏನಾಯ್ತು ಸಾಹೇಬ್ರೆ ಎಂದು ಅವನ ಗಾಯದ ಸುತ್ತ ತಡವಾಡಿದಳು. ಶ್ರೀಕಾಂತ್ ಅವಳ ಮುಖವನ್ನೇ ನೋಡುತ್ತಿದ್ದ. ಗೌರಿಯ ಮುಖದಲ್ಲಿ ಶ್ರೀಕಾಂತ್ ಮೇಲಿನ ಕಾಳಜಿ, ಪ್ರೀತಿ ಎದ್ದು ಕಾಣುತ್ತಿತ್ತು. ಶ್ರೀಕಾಂತ್ ಗೌರಿಯನ್ನು ಅಷ್ಟರಲ್ಲಿ ತನ್ನ ಬಾಹುವಿನಲ್ಲಿ ಬಂಧಿಸಿದ್ದನು. ಗೌರಿ ಶ್ರೀಕಾಂತ್ ಸುಳ್ಳಿನ ಜಾಲ ಅರಿತಿದ್ದಳು. ಆದರೆ ಬಿಡಿಸಿಕೊಳ್ಳಲಾಗದ ರೀತಿ ಹಿಡಿದಿದ್ದ ಶ್ರೀಕಾಂತ್. ಅವನಿಗೆ ಗಾಯ ಇನ್ನೂ ಮಾಯದ ಕಾರಣ ಗೌರಿ ಒದ್ದಾಡದೆ, ಸಾಹೇಬ್ರೆ ಏನಿದು ಬಿಡಿ, ನೀವು ರೆಸ್ಟ್ ಮಾಡಬೇಕು, ಮತ್ತೆ ನಾನು ಕೈಕಾಲು ಸಹ ತೊಳೆದಿಲ್ಲ ಬಿಡಿ, ನೀವು ಮಾತ್ರೆ ತಗೊಂಡ್ರಾ, ಗಾಯ ನೋವಿದೆಯಾ, ಬಿಡಿ ಫಸ್ಟ್ ನನ್ನ ಎನ್ನುವ ಗೌರಿಯ ಮಾತನ್ನು ಗಾಳಿಗೆ ಬಿಟ್ಟಿದ್ದ ಶ್ರೀಕಾಂತ್ ಅವಳ ಭುಜದ ಮೇಲೆ ಮಲಗಿ ಮುದ್ದಿಡಿಸುತ್ತಿದ್ದ. ಗೌರಿ, ಇದೇನಿದು ಸಾಹೇಬ್ರೆ, ಫಸ್ಟ್ ಹುಷಾರಾಗಿ, ಇವಾಗ ನನ್ನ ಬಿಡಿ, ಅಜ್ಜಿ ರುಕ್ಕು ಅಕ್ಕ ಏನನ್ನಲ್ಲ, ಹೋಗ್ತೀನಿ ಎನ್ನುತ್ತಿದ್ದ ಗೌರಿಗೆ ಶ್ರೀಕಾಂತ್ ಅವಳನ್ನು ಬಿಡುವ ಮುನ್ಸೂಚನೆ ಸಿಗಲಿಲ್ಲ. ಮತ್ತೆ ಅವನನ್ನು ನೋಡುತ್ತಾ, ಸಾಹೇಬ್ರೇ ಎಂದಿದ್ದಳು. ಅವಳ ಮುಖದ ಮೇಲೆ ತನ್ನ ಮುಖವಿಟ್ಟು, ಯಾಕೆ ಯಾವುದೇ ಪ್ರೋಗ್ರಾಮಲ್ಲಿ ಭಾಗವಹಿಸಲ್ಲ ಅಂದಿಯಂತೆ, ನಿನಗೆ ಇಂಟ್ರೆಸ್ಟ್ ಇರೋ ಯಾವುದರಲ್ಲಾದರೂ ನೇಮ್ ಕೊಡ್ಬೋದಿತ್ತಲ್ವಾ, ಯಾಕೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ವಾ? ಪ್ರಿನ್ಸಿಪಾಲ್ ಕಾಲ್ ಮಾಡಿದ್ರು, ಯಾಕೆ ಎಂದನು ಶ್ರೀಕಾಂತ್. ಗೌರಿ, ಅದು ಪ್ರೋಗ್ರಾಮ್ಗೆ ಇನ್ನು ಒಂದೇ ವೀಕ್ ಇರೋದು ಮತ್ತು ತುಂಬ ಜನ ಆಗಲೇ ಪ್ರಾಕ್ಟೀಸ್ ಮಾಡಿದ್ದಾರೆ, ನಾನು ಸೇರಿದ್ರೆ ನಾನು ಹೆಚ್ಚು ಟೈಮ್ ಕಾಲೇಜಲ್ಲೇ ಇರಬೇಕಾಗುತ್ತೆ ಮತ್ತು ನನಗೆ ಯಾಕೋ ಬೇಡ ಅನ್ನಿಸುತ್ತಿದೆ ಅಂದಳು. ಗೌರಿ ಶ್ರೀಕಾಂತ್ ಕಣ್ಣಲ್ಲಿ ಕಣ್ಣಿಟ್ಟು, ಯಾಕೆ ಬೇಡ, ಹೆಚ್ಚು ಟೈಮ್ ಕಾಲೇಜಿನಲ್ಲಿರೋಕೆ ಏನು ತೊಂದರೆ ಎನ್ನುವವನಿಗೆ, ನನಗೆ ಈಗಾಗಲೇ ಮದುವೆಯಾಗಿದೆ ಮತ್ತು ನಿಮಗೆ ಬೇರೆ ಹುಷಾರಿಲ್ಲ, ಏನು ಚೆಂದ ಹೇಳಿ, ಮದುವೆಯಾದ ಹೆಣ್ಣು ಅದು ಗಂಡ ಈ ಪರಿಸ್ಥಿತಿಲಿರುವಾಗ ಈ ರೀತಿ ಮಕ್ಕಳ ಆಟ ಆಡುವುದು ಎಂದಿದ್ದಳು ಸ್ವಲ್ಪ ಮುನಿಸಿನಂತೆ. ಶ್ರೀಕಾಂತ್ ಅವಳ ಮಾತನಾಡದೆಯೇ ಅವಳನ್ನು ಅರಿತಿದ್ದ. ಅವಳಿಗೆ ಇಂಟ್ರೆಸ್ಟ್ ಇರೋದು ಅವನಿಗೆ ಅರ್ಥವಾಗಿತ್ತು. ಹಾಗಾಗಿ ಅವಳನ್ನು ಮತ್ತೊಮ್ಮೆ ತೀಕ್ಷ್ಣವಾಗಿ ನೋಡುತ್ತಾ, ಹೌದಾ, ಇದ್ಯಾವಾಗಿಂದ ನಮ್ಮ ಸಂವಿಧಾನ ಸೇರಿದೆ, ಮದುವೆಯಾದ ಹೆಣ್ಮಕ್ಳು ಡ್ಯಾನ್ಸ್ ಅಥವಾ ಮತ್ತಿತರ ಪರ್ಫಾರ್ಮೆನ್ಸ್ ಕೊಡಬಾರ್ದು ಅಂತ, ನಾನು ಓದೇ ಇರಲಿಲ್ಲಪ್ಪ ಎಂದನು. ಗೌರಿ ಅವನ ಕೆಣಕುವ ಮಾತನ್ನು ಅರ್ಥ ಮಾಡಿಕೊಂಡು, ಆದರೂ ನನಗೆ ಬೇಡ ಅನ್ನಿಸ್ತಿದೆ ಸಾಹೇಬ್ರೆ ಎಂದಳು. ಮತ್ತೆ ಪ್ರಿನ್ಸಿಪಾಲ್ ಹೇಳಿದ್ದಾರೆ, 1 ವೀಕ್ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ತುಂಬ ಜಾಸ್ತಿನೇ ಅಂತೆ, ನೀವೇನು ಚಿಕ್ಕ ಮಕ್ಕಳಲ್ಲ ಅಲ್ವಾ, ಕಲಿಯೋಕೆ ತುಂಬ ಜಾಸ್ತಿ ಟೈಮ್ ಬೇಕು ಅನ್ನೋಕ್ಕೆ, ಎಲ್ಲ ಬೇಗ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ 1 ವಾರದಲ್ಲಿ ಎಲ್ಲನೂ ಕಲಿಬೋದಪ್ಪ, ಸೇರ್ಕೊ, ನಾನೀಗ ಹುಷಾರಾಗಿದ್ದೀನಿ, ನನ್ನ ಚಿಂತೆನ ಬಿಟ್ಬಿಡು, ನಾನು ಡ್ಯೂಟಿಗೂ ಕೂಡ ಹೋಗಬೇಕು, ಇವಾಗ ಡ್ಯೂಟಿಯಿಂದ ಕಾಲ್ ಕೂಡ ಬಂದಿದೆ ಎನ್ನುವಾಗ ಅವನನ್ನೇ ನೋಡುತ್ತಿದ್ದಳು ಗೌರಿ. ಅವನು ಮತ್ತೆ ಮಾತು ಮುಂದುವರಿಸಿ, ನಮ್ಮ ಆಸೆ ಕನಸುಗಳಿಗೆ ಯಾವಾಗ ರೆಕ್ಕೆ ಸಿಕ್ಕುತ್ತದೆಯೋ ಆವಾಗಲೇ ಹಾರಿಬಿಡಬೇಕು, ಸಮಯ ನಮಗಾಗಿ ಕಾಯುವುದಿಲ್ಲ, ಸರಿಯಾ, ಮತ್ತೆ ಮದುವೆ ಒಂದು ಬಂಧವಾಗಿರಬೇಕು, ಬಂಧನವಾಗಿರಬಾರದು, ನಮ್ಮ ಆಸೆ ಕನಸು ಎಲ್ಲವೂ ನಾವಿಬ್ಬರು ಜೊತೆಯಾಗಿ ಸಾಗಬೇಕು,
ನಿನ್ನ ಕನಸುಗಳಿಗೆ ನಾನು ಹೆಜ್ಜೆಯಾಗಲು ಬಯಸುತ್ತೇನೆ, ಕೋಳವಾಗಲು ಅಲ್ಲ. ನಿನ್ನ ಪ್ರತಿಯೊಂದು ಮೆಟ್ಟಿಲನ್ನು ಹತ್ತಲು ನಾನು ನಿನಗೆ ಬೆನ್ನೆಲುಬಾಗಿ ನಿಲ್ಲುವೆ. ನಮ್ಮಿಬ್ಬರ ಈ ಮದುವೆ ಅನ್ನುವುದು ಮತ್ತು ನನ್ನ ಡ್ಯೂಟಿ ನಿನಗೆ ಯಾವಾಗಲೂ ಕಷ್ಟವಾಗಿರುವುದು ನನಗೆ ಇಷ್ಟವಾಗುವುದಿಲ್ಲ ಎಂದಿದ್ದ. ಗೌರಿ ಅವನ ಕಣ್ಣನ್ನು ನೋಡುತ್ತಾ ತನ್ನ ಕಣ್ಣಲ್ಲಿ ನೀರು ಹರಿಸಿದ್ದಳು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.